ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹಾಗೆ ಇದು ಬಂದುಬಿಟ್ಟು ಗುರುವಾರ ಬೆಳಗ್ಗೆಯಿಂದ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋಕ್ಕಂತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ನನ್ನ ಮಗ ದೊಡ್ಡವನು ಎದ್ದಿದ್ದಾನೆ. ಅವನಿಗೆ ಇವತ್ತಿನ ತಿಂಡಿ ರೈಸ್ ಬಾತ್ ಮಾಡಿದ್ಲು ನನ್ನ ಸಿಸ್ಟರು. ಸೊ ರೈಸ್ ಬಾತ್ನ ಕೂಡ ತಿನ್ಕೊಂಡು, ಹಾಗೆ ಚಿಕ್ಕ ಮಗ ಅವನು ಆ್ಯಸ್ ಯೂಶುವಲ್ ಬೆಳಗ್ಗೆ ಹೊತ್ತು ಮಲ್ಗೋಲ್ಲ. ಆವಾಗ ಕೊಳ್ಳಿ ನಿದ್ದೆ ಥರ ಮಾಡ್ತಾ ಇರ್ತಾನೆ. ಸೊ ಆವಾಗ ನಾನು ಫೀಡ್ ಮಾಡಿಸೋದು ಮಲಗಿಸೋದು ಮಾಡ್ತಾ ಇರ್ತೀನಿ. ಸೊ ಬನ್ನಿ ವಿಡಿಯೋನ ಲೆಟ್ಸ್ ಸ್ಟಾರ್ಟ್. ಹಾಗೆ ಫ್ರೆಂಡ್ಸ್, ಇನ್ನು ಅಮ್ಮ ನನಗೆ ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಬೀನ್ಸು ಮತ್ತು ಸ್ವಲ್ಪ ಎಲೆಕೋಸು ಮತ್ತು ತೊಗರಿಬೇಳೆ ಹಾಕಿ ಸಾಂಬಾರನ್ನ ಮಾಡಿದರು, ಸ್ವಲ್ಪ ಗಟ್ಟಿಯಾಗಿ. ಅಂದರೆ ಶೀತ ಆಗಲ್ವಾ ಅವೆಲ್ಲ ತಿಂದರೆ ಅಂತೇಳಿ. ಬಟ್ ಇವಾಗ ನನಗೆ 3 ಮಂತ್ಸ್ ಆಗಿರೋದ್ರಿಂದ, 3 ಮಂತ್ಸ್ ಕಂಪ್ಲೀಟ್ ಆಗಿಲ್ಲ ಫ್ರೆಂಡ್ಸ್, ಇನ್ನೂ 1 ವೀಕ್ ಇದೆ. ಆಗಿರೋದ್ರಿಂದ ಸ್ವಲ್ಪ ನಿಧಾನವಾಗಿ ಈ ಥರ ನಾರಿನಂಥ ಈ ಬೀನ್ಸ್ ಎಲ್ಲ ಇದೆಯಲ್ಲ, ಇದರಲ್ಲಿ ನಾರಿನಾಂಶ ಇರೋದ್ರಿಂದ ನಮಗೆ ಈ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರುತ್ತಲ್ವ, ಈ ಸೆಕ್ಷನ್ ಆದವರಿಗೆಲ್ಲ ಹೆಚ್ಚಾಗಿ, ಅದರಲ್ಲೂ ಆಪ್ರೇಷನ್ ಆಗಿರುತ್ತೆ. ನಮಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗಿರೋದ್ರಿಂದ ಈ ಥರನ ಸ್ವಲ್ಪ ಲೈಟಾಗಿ ತೊಗೊಳ್ಳೋದ್ರಿಂದ ನಮ್ಮ ಹೆಲ್ತಿಗೂ ಕೂಡ ಒಳ್ಳೆಯದು. ಜೊತೆಗೆ ಅಮ್ಮ ಇಲ್ಲಿ ಬಿಸಿದು ರೈಸ್ ಕೂಡ ಮಾಡಿಕೊಟ್ಟಿದ್ರು. ಹಾಗೆ ಫ್ರೆಂಡ್ಸ್, ಇನ್ನು ನಾನು ಊಟನೂ ಸಹ ಮುಗಿಸ್ಕೊಂಡೆ. ಆಫ್ಟರ್ನೂನ್ ಊಟ ಮುಗ್ದಾದ್ಮೇಲೆ ಸ್ವಲ್ಪ ಸ್ನ್ಯಾಕಿಗೆ ಅಂತೇಳ್ಬಿಟ್ಟು ಅಂಗನವಾಡಿಯಿಂದ ಕೊಡ್ತಾರಲ್ಲ ಫ್ರೆಂಡ್ಸ್ ಫುಡ್ಡು, ಅದು ಮಿಲೆಟ್ಸ್ ಥರ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲಿ ಸಿಕ್ಕಾಪಟ್ಟೆ ಪ್ರೋಟೀನ್ ಇರುತ್ತೆ ನಮಗೆ. ಇದು ತಿನ್ನೋದು ತುಂಬಾ ಒಳ್ಳೆಯದು. ಮಕ್ಕಳು ತಿನ್ಬೋದು, ದೊಡ್ಡವರು ತಿನ್ಬೋದು, ಎಲ್ಲರೂ ಕೂಡ ತಿನ್ಬೋದು. ಇದು ಮಕ್ಕಳಿಗೆ ಅಂತೇಳಿ ಕೊಡ್ತಾರೆ. ಜೊತೆಗೆ ಬಾಣಂತಿಯರಿಗೂ ಸಹ ಈ ಫುಡ್ನ ಕೊಡ್ತಾರೆ. ನಾನು ಸಹ ಇವತ್ತು ಅದು 4 ಉಂಡೆ ಮಾಡಿ ಕೊಡೋಣ ಸ್ನ್ಯಾಕಿಗೆ ಅಂತೇಳಿ. ಇನ್ನು ನನ್ನ ಮಗ ಇದನ್ನು ಮಾಡಿಕೊಟ್ರು ಅವನು ಸ್ವಲ್ಪ ಟೇಸ್ಟ್ ಮಾಡ್ದ ಅಷ್ಟೇ. ಇನ್ನು ಮನೇಲಿ ನಾನು ಎಲ್ರಿಗೂ ಸಹ ಒಂದೊಂದು ಉಂಡೆ ಬರೋ ಥರ ಒಂದು 5 ಉಂಡೆನ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ಏನಿಲ್ಲ, ಇದು ತುಂಬಾ ಈಸಿ. ಆಲ್ಮೋಸ್ಟ್ ಮಕ್ಕಳನ್ನ ಅಂಗನವಾಡಿ ಕಳಿಸಿದಾಗ ಅಲ್ಲಿನೂ ಸಹ ಮೇಡಮ್ಗಳು ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕಿ, ಸ್ವಲ್ಪನೇ ನೀರನ್ನ ಹಾಕಿ ಕಲಿಸ್ಬಿಟ್ಟು ಉಂಡೆನ ಮಕ್ಕಳಿಗೆ ಮಾಡಿಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ನಾನು ಅದೇ ರೀತಿ ಉಂಡೆನ ಮಾಡ್ತಾಯಿದ್ದೀನಿ. ಲೈಟಾಗಿ ಸ್ವಲ್ಪನೇ ನೀರು ಹಾಕೋಬೇಕು. ನಾವು ಈ ಚಪಾತಿ ಹಿಟ್ಟೆಲ್ಲ ಹೇಗೆ ಮಾಡ್ಕೊಳ್ತೀವಲ್ಲ ಅದೇ ರೀತಿ ಮಾಡ್ಕೋಬೇಕು. ಸೊ ಆ ಥರ ಉಂಡೆನ ಮಾಡ್ಕೊಂಬಿಟ್ಟು, ನೀವು ನೋಡ್ತಾ ಇದ್ದೀರಾ ನೋಡಿ, ಈ ಥರ ಸ್ವಲ್ಪನೇ ಹಾಕಿಬಿಟ್ಟು ನಾನು ಉಂಡೆನ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ. ಹಾಗೆ ಇನ್ನು ನಮ್ಮಲ್ಲಿ ಅಂಗನವಾಡಿದು ಆ ಥರ ಫುಡ್ ಸಿಗಲಿಲ್ಲ ಅಂತಂದರೆ, ಒಬ್ಬರು ಮನೆಗಳಲ್ಲಿ ಅಂದರೆ ಖಂಡಿತ ಎಲ್ಲರ ಮನೆಯಲ್ಲೂ ಮಕ್ಕಳು ಇದ್ದೇ ಇರ್ತಾರೆ, ಅಥವಾ ಬಾಣಂತಿಯರು ಕೂಡ ಇದ್ದೇ ಇರ್ತಾರೆ. ಸೊ ಚೆನ್ನಾಗಿರುತ್ತೆ. ಈ ಥರ ಫುಡ್ನ ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ, ತಿನ್ನಿ. ಇದರಲ್ಲಿ ಸಾಕಷ್ಟು ಪ್ರೋಟೀನ್ ಇರೋದ್ರಿಂದ ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು. ಸಂಜೆ ಟೈಮು ಎಣ್ಣೆಲಿ ಕರೆದಂಥವು ಆ ಥರವೆಲ್ಲ ತಿನ್ನೋ ಬದಲು ಈ ಥರ ಪ್ರೋಟೀನ್ ಯುಕ್ತವಾಗಿರೋ ಒಂದು ನಾವು ಫುಡ್ನ ಮಾಡ್ಕೊತೀನಿ. ನನಗಂತೂ ನಾವು ಚಿಕ್ಕ ವಯಸ್ಸಲ್ಲಿ ಅಂಗನವಾಡಿಗೆ ಹೋದಾಗ ನಾವು ತಿಂತಾ ಇದ್ವಲ್ಲ ಉಂಡೆ, ಸೊ ಅದೇ ನೆನಪಾಯಿತು, ಒಂಥರ ಮೆಮೊರೇಬಲು. ಸೊ ಈ ಉಂಡೆ ನೋಡಿಬಿಟ್ಟು ನನಗೆ ನೆನಪಾಯಿತು ಅಂತಲೇ ಹೇಳ್ಬೋದು. ಆಶಾಂಟಿದ್ದು ತಿಂಡಿ ಬಾಕ್ಸು ಬಿಟ್ಟೋಗಿದ್ದಾಳೆ, ಅಂದರೆ ನೆನ್ನೆ ತೊಗೊಂಡೋಗಿ ತೊಳೆಗೆ ಹಾಕಿದ್ದಾಳೆ. ಅಲ್ಲೇ ಇಡು, ಇಲ್ಲೇ ಇಡು ಬಂಗಾರ. ಬೈಲ್ ಅಜ್ಜಿ ಬಟ್ಟೆ ಅಂತ ಕೊಡು ಬಾ. ಎಷ್ಟೊಂದು ಬಟ್ಟೆ ಅಜ್ಜಿ ಒಣಗಿ, ಎಷ್ಟೊಂದು ಬಟ್ಟೆ. ಮಳೆ ಬೇರೆ ಬತ್ತೈತಲ್ಲಮ್ಮ, ಇನ್ನೂ ಇಲ್ಲಿ ಇಷ್ಟು ಬಟ್ಟೆ ಇದ್ದಾವೆ. ಏಯ್ ಅದೇನದು ಮ್ಯೂಸಿಕಾ? ಶೀತ ಬಿಡು ನಿನ್ ಕೈ ಬಿಡು ಗುಂಡನ ಬಿಡು. ಅನ್ಬೇಡ ಇನ್ಮೇಲೆ, ಆಯ್ತಾ? ಹಾಡು ಹೇಳಕ್ಕೆ ಹೋಗ್ಬೇಡ. ಏ ಏನದು? ಎಲ್ಲ ಇದಾವ? ಏನು ಇಲ್ಲ, ಮುಚ್ಚಳ ಇಲ್ಲ ಐತ್ ನೋಡು. ಮುಚ್ಚಳ ಹುಡುಕದ್ವಲ್ಲ ನಾವು, ನೋಡು ಸಿಕ್ಕೈತೆ ಮುಚ್ಚಳ. ಕ್ಲಿಪ್ ಇಲ್ಲ, ಎಲ್ಲೆಲ್ಲ ಇದಾವ ಹೋಗ. ಇಲ್ಲ ತಾನೆ, ಮಳೆ ಅದು, ಮಳೆ. ನಿನ್ ಕೈ ಸುಮ್ಮನಿರಲ್ಲ ನಿಂದು. ನೋಡು ತೋರಿಸ್ತಿದ್ಯಮ್ಮ. ಇದಾದ್ದು ಹೊಸ ಸ್ಲಿಪ್ಪರು, ಇದು ಅಪ್ಪಂದು. ಹೊಸ ತಗೊಂಬಂದ ಆಶನ್ ಶೂಸು. ಇಲ್ಲೆಲ್ಲ ಮೇಲಿಡು. ಇದು ನಂದೇ ಶೂಸ್. ಇದು ಅಮ್ಮ ಶೂಸ್ ತಂದ್ಕೊಂಡಿದ್ದೆ, ಯಾರಿಗಾದ್ರೂ ಬೇರೆಯವ್ರಿಗಾದ್ರೂ ಕೊಡ್ಬೇಕು ಅಮ್ಮ.
ಆ ಶೂಸ್ ಎಷ್ಟು ಆಸೆ ಪಟ್ಟು ತಗೊಂಡೆ, ಹಾಕೊಳ್ಳೋಕ್ಕೆ ಆಗಲಿಲ್ಲ. ಅದು ಇದು ಕಾಲುಂಗ್ರ ಒತ್ತುತ್ತೆ ಆ ಶೂಸಿಗಮ್ಮ. ಗುಂಡಣ್ಣ ಯಾವ ಹಾಡು ಹೇಳ್ತಿದ್ದೆ ಮಗ್ನೆ? ಗುಂಡಣ್ಣ ಯಾವ ಹಾಡು ಹೇಳ್ತಿದ್ದೆ ಬಂಗಾರ? ಯಾವ ಹಾಡು ಹೊಸದು? ನಾನು ಹೇಳ್ಕೊಟ್ಟಿದ್ದೆ ಹೇಳು. ಒನ್ ಫಿಂಗರ್ ಹೇಳು ಮಗ್ನೆ. ಹೇಳಲ್ವಾ ಮಗ್ನೆ? ಒನ್ ಫಿಂಗರ್ ಇಲ್ಲಿ ತೋರ್ಸ್ಕೊಂಡ್ ಮಾಡು. ಇಲ್ಲಿ ಬೆರಳು ತೋರ್ಸ್ಕೊಂಡು ಇಲ್ಲಿ ಫಿಂಗರ್ ಇಲ್ಲಿ. ಒನ್ ಫಿಂಗರ್ ಟ್ಯಾಪ್ ಟ್ಯಾಪ್ ಟ್ಯಾಪ್. ಹೇಳು ಟ್ಯಾಪ್ ಟ್ಯಾಪ್ ಟ್ಯಾಪ್. ಟೂ ಫಿಂಗರ್ ಇಲ್ಲಿ ತೋರ್ಸು. ಟೂ ಫಿಂಗರ್ ತೋರ್ಸು. ಇದು ತೋರ್ಸು. ಟೂ ಫಿಂಗರ್ ಹೇಳು. ಕಟ್ ಕಟ್ ಕಟ್. ತ್ರೀ ಫಿಂಗರ್ ಬೆಂಡ್ ತೋರ್ಸು. ತ್ರೀ ಫಿಂಗರ್ ತೋರ್ಸ್ಬೇಕು. ಫಿಂಗರ್ ಎಲ್ಲಿ? ತ್ರೀ ಫಿಂಗರ್ ಎಲ್ಲಿ? ನೀನ್ ಜಾಣಲ್ಲ ಮಗ್ನೆ. ತೋರ್ಸಿದು ಮೂರು. ತ್ರೀ ಫಿಂಗರ್ ನೀನ್ ತೋರ್ಸು. ಚೆನ್ನಾಗಿತ್ತಾ? ಹಾಗೆ ಫ್ರೆಂಡ್ಸ್, ನಮ್ಮದು ಹೊಸ ಸ್ಟ್ಯಾಂಡ್ ಕೂಡ ಬಂದಿದೆ. ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ ಫ್ಲಿಪ್ಕಾರ್ಟಲ್ಲಿ. ಹಾಗೆ ಫ್ರೆಂಡ್ಸ್, ಇದರ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿತ್ತು. ನಾನು ತುಂಬ ಕಮ್ಮಿ ಅಫೋರ್ಡೆಬಲ್ ಪ್ರೈಸ್ ಅಂತಲೇ ಹೇಳ್ಬೋದು. ಇದ್ರದ್ದು ಪ್ರೈಸ್ ಬಂದುಬಿಟ್ಟು 263 ರುಪೀಸು. ಈ ಥರ 263 ರುಪೀಸ್ಗೆ ಇಷ್ಟೊಂದು ಒಳ್ಳೆ ಕ್ವಾಲಿಟಿ ಶೂ ಸ್ಟ್ಯಾಂಡ್ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಯಾರಿಗಾದರೂ ಬೇಕಾದರೆ ನಾನು ಲಿಂಕ್ನ ಶೇರ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ತಗೊಳ್ಳೋರು ಈಸಿಯಾಗಿ ತೊಗೋಬೋದು. ಹಾಗೆ ಫ್ರೆಂಡ್ಸ್, ಇನ್ನು ಶೂ ರ್ಯಾಕ್ ಕೂಡ ಬಂದಿತ್ತಲ್ವ, ಅಲ್ಲಿ ನಮ್ಮಮ್ಮ ಈ ಥರ ಸ್ಲಿಪ್ಪರ್ಸ್ನೆಲ್ಲ ಈ ಥರ ಜೋಡಿಸಿ ಇಟ್ಬಿಟ್ಟಿದ್ರು. ಜೊತೆಗೆ ಫ್ರೆಂಡ್ಸ್, ಇನ್ನು ನಾನು ರಿವ್ಯೂನ ಇದಕ್ಕೆ ಕೊಡೋದಾದರೆ ನಾನು 5 ಸ್ಟಾರ್ ಕೊಡ್ತೇನೆ. 5 ಸ್ಟಾರ್ಗೆ ಔಟ್ ಆಫ್ 5 ಸ್ಟಾರ್ಗೆ 5 ಸ್ಟಾರ್ ಕೊಡ್ತೀನಿ. ಅಷ್ಟು ಚೆನ್ನಾಗಿತ್ತು ಕ್ವಾಲಿಟಿ ಅಂತೂ. ನಿಮಗೂ ಕೂಡ ಅನಿಸ್ತಾ ಇರ್ಬೋದು ಅಫೋರ್ಡೆಬಲ್ ಪ್ರೈಸ್ ಅಂತ. ಹಾಗೆ ಫ್ರೆಂಡ್ಸ್, ಇದನ್ನು ಬೇರೆ ಥರ ನೀವು ಯೂಸ್ ಮಾಡ್ಕೋಬೋದು. ಲೈಕ್ ಯಾವ ಥರ ಅಂತಂದರೆ, ನೀವು ಕಿಚನ್ನಲ್ಲಿ ರ್ಯಾಕ್ ಥರನೂ ಸಹ ನೀವು ಯೂಸ್ ಮಾಡ್ಕೋಬೋದು. ಚೆನ್ನಾಗಿ ಬರುತ್ತೆ. ರ್ಯಾಕ್ ಥರ ಅಂತಂದರೆ ನೀವು ಈ ಥರ ಸ್ಟ್ಯಾಂಡ್ ಥರ ತೊಗೊಂಬಿಟ್ಟು ಅದ್ರ ಮೇಲೆ ಸ್ವಲ್ಪ ಹಲ್ಗೆನೋ ಅಥವಾ ಸ್ವಲ್ಪ ದಪ್ಪ ರೊಟ್ಟನ್ನ ನೀವು ಇಟ್ಬಿಟ್ಟು ಈ ಬಾಕ್ಸಸ್ಗಳನ್ನ ಸಹ ನೀವು ಜೋಡಿಸ್ಕೋಬೋದು. ಇವಾಗಂತೂ ಆನ್ಲೈನಲ್ಲಿ ಬಾಕ್ಸ್ ಎಲ್ಲ ಜೋಡಿಸ್ಕೊಳ್ಳೋವೆಲ್ಲ ತುಂಬಾ ಕಾಸ್ಟ್ ಜಾಸ್ತಿ ಇರುತ್ತೆ. ಸೊ ನೀವು ಈ ಥರ ಐಡಿಯಾನ ಯೂಸ್ ಮಾಡಿ ನೀವು ಮಾಡ್ಕೋಬೋದು. ಹಾಗೆ ಫ್ರೆಂಡ್ಸ್, ಇನ್ನು ನಾನು ಈ ಥರ ಶೂಸ್ನಂತೂ ತುಂಬ ಇಷ್ಟಪಟ್ಟು ತೊಗೊಂಡಿದ್ದೆ. ನಾನು ಒಂದು ಸಲನೂ ಇದನ್ನು ಯೂಸ್ ಮಾಡಲಿಕ್ಕೆ ಆಗಲಿಲ್ಲ. ಸ್ವಲ್ಪ ಕಾಲುಂಗುರ ಅವೆಲ್ಲ ಇರೋದ್ರಿಂದ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇತ್ತು. ಶೂಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಅದಕ್ಕೆ ಮತ್ತೊಂದು ಸಲ ನಾನು ಹಾಕ್ಕೊಂಡು ನೋಡ್ತಾ ಇದ್ದೀನಿ, ಮತ್ತೇನಾದರೂ ಸೈಜ್ ಕಮ್ಮಿ ಆಗಿದೆಯಾ, ನನ್ನ ಕಾಲಿಗೆ ಕರೆಕ್ಟ್ ಆಗುತ್ತಾ ಅಂತೇಳಿ. ಬಟ್ ಆಗಿಲ್ಲ. ಹಾಗೆ ಫ್ರೆಂಡ್ಸ್, ಇನ್ನು ಇವತ್ತಿನ ವ್ಲಾಗ್ ಕೂಡ ನಾನು ಮುಗಿಸ್ತಾ ಇದ್ದೀನಿ. ಇದಿಷ್ಟು ನನ್ನ ಇವತ್ತಿನ ವ್ಲಾಗ್. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್, ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಬೆಲ್ ಐಕನ್ ಕಾಣಿಸ್ತಿರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ನನಗೆ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಮೊದಲಿಗೆ ನೀವೇ ನೋಡ್ಬೋದು. ಮೊದಲನೇ ವರ್ಷ ನೀವೇ ಆಗಿರ್ತೀರ. ಸಿಗೋಣ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಬಾಯ್.